ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯಲ್ಲಿ ಈಗ ಮತ್ತೊಂದು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದು ಭಾರಿ ದುರಂತ ತಪ್ಪಿದೆ. ದಿಢೀರ್ ಅಂತ ನೆಲಕ್ಕೆ ಉರುಳಿದೆ 40 ಅಡಿಯ ಬೃಹತ್ ಕಟೌಟ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತಪ್ಪಿದೆ ಭಾರಿ ದುರಂತ. ದಿಢೀರ್ ಅಂತ 40 ಅಡಿಯ ದೊಡ್ಡ ಕಟೌಟ್ ನೆಲಕ್ಕೆ ಉರುಳಿದೆ. ನಂದಿನಿ ಲೇಔಟ್ ಕೃಷ್ಣಾನಂದ ನಗರದಲ್ಲಿ ಹಾಕಿದ್ದಂತಹ ಕಟೌಟ್ ಆಗಿತ್ತು. ದಿಢೀರ್ ಅಂತ 40 ಅಡಿಯ ಕಟೌಟ್ ಏನಿದೆ ಅದು ನೆಲಕ್ಕೆ ಉರುಳಿದೆ. ರಾತ್ರಿ 12:30 ಸುಮಾರಿಗೆ ಆದಂತಹ ಘಟನೆ ಇದು. ಬೃಹತ್ ಕಟೌಟ್ ಮಧ್ಯರಾತ್ರಿ ನೆಲಕ್ಕೆ ಬಿದ್ದಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಮೇಲ್ನೋಟಕ್ಕೆ ಗಾಳಿಗೆ ಬಿದ್ದಿರಬಹುದು ಅಂತ ಹೇಳ್ತಿದ್ದಾರೆ ಪೊಲೀಸರು. ಯಾಕಂದ್ರೆ ಜೋರಾಗಿ ಗಾಳಿ ಬೀಸಿದಾಗ ಈ ಕಟೌಟ್ ಬಿದ್ದಿರಬಹುದು ಅಂತ. ಆದ್ರೆ ಅಲ್ಲೂ ಕೂಡ ಒಂದಷ್ಟು ಅನುಮಾನ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಬೃಹತ್ ಕಟೌಟ್ ಇದು 40 ಅಡಿ ಹೈಟ್ ಇದೆ. ಇಷ್ಟು ದೊಡ್ಡ ಕಟೌಟ್ ಏಕಾಏಕಿ ನಿನ್ನೆ ಮಧ್ಯರಾತ್ರಿ 12:30 ಸುಮಾರಿಗೆ ನೆಲಕ್ಕೆ ಬಿದ್ದಿದೆ. ನಂದಿನಿ ಲೇಔಟ್ ನಲ್ಲಿ ಹಾಕಿದ್ದಂತಹ ಕಟೌಟ್ ಇದು. ಬಾಲರಾಮ ಪ್ರತಿಷ್ಠಾಪನೆ ಹಿನ್ನೆಲೆ ಕಟೌಟ್ ಹಾಕಿದ್ರು. ನಿಜ ಬಹುಶಃ ಆ ಟೈಮ್ ನಲ್ಲಿ ಏನಾದ್ರೂ 12:30 ರಾತ್ರಿ, ಹಾಗಾಗಿ ಓಡಾಟ ಕಡಿಮೆ ಇತ್ತು, ಯಾವುದೇ ಅಪಾಯ ಆಗಿಲ್ಲ. ಇಲ್ಲದೆ ಹೋಗಿದ್ರೆ ರಸ್ತೆಯಲ್ಲಿ ಅದು ಅಂತಹ ಬೃಹತ್ ಕಟೌಟ್ ಕೆಳಕ್ಕೆ ಬಿದ್ದರೆ, ಕೆಳಕ್ಕೆ ಯಾರಾದ್ರೂ ಆ ಸಂದರ್ಭದಲ್ಲಿ ಸಂಚರಿಸ್ತಾ ಇದ್ರೆ ಬಹಳ ದೊಡ್ಡದಾದಂತಹ ದುರಂತ ಸಂಭವಿಸ್ಬಿಡ್ತಿತ್ತು. ಬಾಲರಾಮನ ಪ್ರತಿಷ್ಠಾಪನೆಗೆ ಹಿನ್ನೆಲೆಯಲ್ಲಿ ನಿಲ್ಲಿಸಲಾಗಿದ್ದಂತಹ ಕಟೌಟ್ ಅದು. ನಿನ್ನೆ ತೆರವು ಮಾಡಬೇಕಿತ್ತು ಬಿಬಿಎಂಪಿ ಅಧಿಕಾರಿಗಳು, ಆದರೆ ತೆರವು ಮಾಡಿರಲಿಲ್ಲ. ಆ ನಿರ್ಲಕ್ಷ್ಯನ ಅದೃಷ್ಟವಶಾತ್ ಯಾವುದೇ ದುರಂತ ಆಗಿಲ್ಲ ನಿಜ. ಆದ್ರೆ ಇದು ಗಾಳಿಗೆ ಬಿತ್ತ, ಯಾರಾದ್ರೂ ಕಿಡಿಗೇಡಿಗಳ ಕೃತ್ಯನ, ಈ ಬಗ್ಗೆ ಈಗ ಸಿಸಿ ಕ್ಯಾಮೆರಾ ಮೂಲಕ ಪರಿಶೀಲನೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಆದರೆ ಮೇಲ್ನೋಟಕ್ಕಂತೂ ಗಾಳಿಗೆ ಬಿದ್ದಿರೋ ಸಾಧ್ಯತೆ ಅನ್ನೋದನ್ನ ಪೊಲೀಸರು ಅಂದಾಜಿಸ್ತಾ ಇದ್ದಾರೆ. ಅದೃಷ್ಟ ಚೆನ್ನಾಗಿತ್ತು, ಯಾವುದೇ ಅನಾಹುತ ಸಂಭವಿಸಿಲ್ಲ. ಬೃಹತ್ ಕಟ್ಔಟ್ ನೆಲಕ್ಕುರುಳಿರುವಂತಹ ಆ ದೃಶ್ಯವನ್ನ ನೋಡ್ತಾ ಇದೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಆಯಿತು. ಈ ಒಂದು ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ರಾಮನ ಕಟೌಟ್ಗಳು ರಾರಾಜಿಸಿದ್ವು. ಈ ಥರದ ಕಟೌಟು ಒಂದು ಸದ್ಯಕ್ಕೆ ಈಗ ಬೆಂಗಳೂರಿನಲ್ಲಿ ಹಾಕಿದಂಥ ಕಟೌಟ್ ಈಗ ಗಾಳಿಗೆ ಬಿದ್ದಿರುವಂಥದ್ದು. ಸದ್ಯಕ್ಕೆ ಗಮನಿಸ್ತಾ ಇದ್ದೀರಾ, ಇದು ನಂದಿನಿ ಲೇಔಟ್ನಲ್ಲಿರುವಂಥ ಕೃಷ್ಣಾನಂದ ಸರ್ಕಲ್ ಬಳಿಯಲ್ಲಿರುವಂಥ ಒಂದು ನಿಲ್ಲಿಸಿದಂಥ ಕಟೌಟು. ಇವತ್ತು ಕಟೌಟ್ಗಳನ್ನು ತೆರವುಗೊಳಿಸಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಈ ಒಂದು ಪ್ರಾಣ ಪ್ರತಿಷ್ಠೆಗೆ ಹಿನ್ನೆಲೆಯಲ್ಲಿ ಹಾಕಿದಂಥ ಕಟೌಟ್ಗಳನ್ನು ಸದ್ಯಕ್ಕೆ BBMP 1 ದಿನಗಳ ಕಾಲದವರೆಗೆ ಮಾತ್ರ ಅವಕಾಶ ನೀಡಲಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈ ಕಟೌಟ್ ಇನ್ನೂ ಕೂಡ ಇಲ್ಲೇ ಬಾಕಿ ಉಳಿದಿತ್ತು. ಇದು ಇವತ್ತು ಸದ್ಯಕ್ಕೆ ಮಧ್ಯರಾತ್ರಿ ಒಂದು 11 ಗಂಟೆಯ ಸುಮಾರಿಗೆ ಬಿದ್ದಿರುವಂಥದ್ದು. ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಡ್ತಾರೆ. ಈ ಒಂದು ಮಾಹಿತಿಯನ್ನು ಆಧರಿಸಿ ಸದ್ಯಕ್ಕೆ ಪೊಲೀಸರು ಕೂಡ ಈ ಸ್ಥಳಕ್ಕೆ ಆಗಮಿಸಿರುವಂಥದ್ದು. ಇದರ ಹಿನ್ನೆಲೆಯಲ್ಲಿ ಕಟೌಟ್ ಯಾಕೆ ಬಿತ್ತು ಅನ್ನುವಂಥ ಹಿನ್ನೆಲೆಯಲ್ಲಿ ಅದು ಗಾಳಿಗೆ ಬಿತ್ತ ಅಥವಾ ಅದನ್ನು ಯಾರಾದರೂ ಕಿಡಿಗೇಡಿಗಳು ಬೀಳಿಸಿದ್ದಾರಾ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ತನಿಖೆಗಳು ನಡೀತಾ ಇದೆ. ಇದರ ಜೊತೆಗೆ ನಾವು ಗಮನಿಸ್ತಾ ಹೋದರೆ ಈ ಒಂದು ಭಾಗದಲ್ಲಿ ಸಾಕಷ್ಟು CC ಕ್ಯಾಮ್ರಾಗಳು ಕೂಡ ಇದೆ. ಈ ಒಂದು CC ಕ್ಯಾಮ್ರಾಗಳು BBMPಗೆ ಅಳವಡಿಸಿರುವಂಥದ್ದು ಅಥವಾ ರಸ್ತೆ ಸುರಕ್ಷತೆಗೋಸ್ಕರ ಅಳವಡಿಸಿರುವಂಥ CCTVಗಳು. ಈ CCTVಗಳ ಫೂಟೇಜ್ಗಳನ್ನು ಆಧರಿಸಿ ಸದ್ಯಕ್ಕೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಕಟೌಟ್ ಯಾವ ಕಾರಣಕ್ಕೋಸ್ಕರ ಬಿತ್ತು ಅನ್ನುವಂಥದ್ದು ಸದ್ಯಕ್ಕೆ ಈಗ ಕ್ವಶನ್ ಮಾರ್ಕ್ ಆಗಿರುವಂಥದ್ದು. ಇದು ನಿಜವಾಗ್ಲೂ ಕೂಡ ಗಾಳಿಗೆ ಬಿದ್ದಿರುವಂಥದ್ದು ಅಥವಾ ಕಟೌಟನ್ನು ಯಾರಾದರೂ ಕಿಡಿಗೇಡಿಗಳು ಬೀಳಿಸಿರುವಂಥದ್ದು. ಮತ್ತೊಂದು ಇದೊಂದು ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರುವಂಥ ಕಟೌಟ್ ಆಗಿರೋದ್ರಿಂದಾಗಿ ಯಾವುದೇ ಹಾನಿ ಕೂಡ ಸದ್ಯಕ್ಕೆ ಸಂಭವಿಸಿಲ್ಲ. ಆ ಥರದ್ದು ಯಾವುದಾದ್ರೂ ಒಂದು ಹಾನಿ ಸಂಭವಿಸುವಂಥ ಸಾಧ್ಯತೆಯೂ ಕೂಡ ಇತ್ತು. ಯಾಕಂದರೆ ಸುಮಾರು 30-40 ಅಡಿ ಎತ್ತರದ ಕಟೌಟು ಬಿದ್ದಿರುವಂಥದ್ದು. ಈ ಕಟೌಟ್ನ ಹಿಂದೆ ಈಗ ತನಿಖೆ ಕೂಡ ನಡೀತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಗಾಳಿಗೆ ಬಿತ್ತ ಈ ಕಟೌಟ್ ಅಥವಾ ಯಾರಾದ್ರೂ ಕಿಡಿಗೇಡಿಗಳ ಕೃತ್ಯ ಇದೆಯಾ, ಇದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.